ನೀವೆಲ್ಲ ಮಾಹಿತಿ ಕಲೆ ಹಾಕಿದ್ದೀರಾ. ಯಾವುದಾದ್ರೂ ವಿಶೇಷವಾದ ವಿಚಾರ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ಇಲ್ಲಿ ಸಣ್ಣ ಸಣ್ಣ ಸುಳಿವು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ವ್ಯಕ್ತಿ ಸಹಜವಾಗಿ ಸತ್ತಿದ್ದಾನೆ. ಅವನ ಶ್ವಾಸ ಸಂಪೂರ್ಣವಾಗಿ ನಿಂತಿದೆ. ವೈದ್ಯರು ಕೂಡ ಇದನ್ನು ಪರೀಕ್ಷೆ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಸಿಕ್ಕಿದೆ. ಏನೇ ಪವಾಡ ಆದರೂ ಕೂಡ ಆತ ಮತ್ತೆ ಬದುಕಿ ಬರೋದು ಸಾಧ್ಯ ಇಲ್ಲ ಅನ್ನೋದಂತೂ ನಿಜ ಬುದ್ಧಿ. ಅವರಿಬ್ಬರ ಮಧ್ಯೆ ಯಾವುದೇ ಗಲಾಟೆ ಆಗಲಿ ದ್ವೇಷ ಆಗಲಿ ಇರಲಿಲ್ಲ ಬುದ್ಧಿ. ಒಂದೇ ಊರಿನ ಪರಿಚಯಿತರು ಅಷ್ಟೇ. ದೊಡ್ಡ ಸ್ನೇಹನೂ ಇರಲಿಲ್ಲ, ದ್ವೇಷನೂ ಇರಲಿಲ್ಲ. ಜಗಳ ಅಂತೂ ಆಗಿದ್ದಿಲ್ವೇ ಇಲ್ಲ. ಆದರೆ ಸಾಮಾನ್ಯವಾಗಿ ನೆರೆಹೊರೆಯವ್ರು ಹೇಗಿರ್ತಾರೋ ಅವ್ರು ಅದೇ ರೀತಿ ಬದುಕಿದ್ರಂತೆ. ಕತ್ತಿ ಹಿಡಿದು ಕೊಂದವನ ಸ್ವಭಾವ ತುಂಬ ಒಳ್ಳೆಯದಾಗಿತ್ತಂತೆ. ಬದುಕಿದಾಗ ದನಿ ಎತ್ತಿ ಒಬ್ಬರ ಮೇಲೆ ರೇಗಿದ್ದು ಇಲ್ವಂತೆ ಬುದ್ಧಿ. ಅಂದರೆ ಹೇಗೆ ವಿಚಾರ ಮಾಡಿದ್ರು ಅವನು ಕೊಲ್ಲೋಕೆ ಕಾರಣಗಳೇ ಇರಲಿಲ್ಲ. ಇದಕ್ಕೆ ಬೇರೆಯೇ ಕಾರಣ ಇದೆ. ಅದನ್ನು ಕಂಡು ಹಿಡಿಯೋ ಮೊದಲು ನಾವು ಈ ಊರಿನ ರಕ್ಷಣೆ ಮಾಡಬೇಕು. ನಾವೀಗ ಮಂತ್ರಜಲವನ್ನು ಊರಿನ ಸುತ್ತ ಪ್ರೋಕ್ಷಣೆ ಮಾಡಬೇಕು. ಹಾಗೆ ನೀವೆಲ್ಲ ತಾಯ್ತವನ್ನು ಜನರಿಗೆ ಕೊಡಬೇಕು. ಎಲ್ಲರಿಗೂ ಸಾಕಾಗೋಷ್ಟು ಇದೆ ಅಲ್ವಾ ವೀರಭದ್ರ? ಹಾಂ, ಇದೇ ಬುದ್ಧಿ. ಸರಿ, ಕೊಡು. ಸರಿ, ನಾವು ಈ ಊರಿನ ರಕ್ಷಣೆ ಮಾಡೋದಕ್ಕೆ ಮಂತ್ರಜಲವನ್ನು ಪ್ರೋಕ್ಷಣೆ ಮಾಡಿ ಬರ್ತೀವಿ.